ಅಧ್ಯಕ್ಷ ಸಿದ್ದು ಸೌದೆ ಹೌದು ಮಧು ಬಂಗಾರ ಅಧ್ಯಕ್ಷ ಮಕ್ಕಳು ಸುದ್ದಿ ತಗೊಳ್ಳಿ ಅಧ್ಯಕ್ಷ ದೇವರಾಜ್ ಮುನಿರಾಜ್ ಸಿದ್ದು ಸೌದೆ ಒಂದು ದಿನೇಶ್ ಗುಂಡ ಹೋಗ್ಲಿಕ್ಕಿದೆ ದೇವರಾಜ್ ಮುನಿರಾಜ್ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಿದ್ದಾರೆ ಕ್ವಶನ್ ದೇವರಾಜ್ ಮುನಿರಾಜ್. ಎಸ್ ಸರ್ ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಮುನ್ರಾಜ್ ನೀವು ಕೂತ್ಕೊಳ್ಳ, ನೀವ್ಯಾಕೆ ಮಾತಾಡ್ತಾ ಆಯ್ತು ನೀವು ಕೂತ್ಕೊಳ್ಳಪ್ಪ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಅವರು ಕೂತ್ಕೊಳ್ಳಿಸಿ. ಅಲ್ಲಲ್ಲ ಈ ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್, ಈ ಸಭಾಧ್ಯಕ್ಷರೇ ಸರ್, ಏನು ಕೇಳಿಸ್ತಾ ಇಲ್ಲ. ನಾನು ಏನ್ ಮಾತಾಡ್ಲಿ? ನೀವು ಮಾತಾಡಿ, ಕೇಳ್ಬೇಕಲ್ಲ ಸರ್. ಕುತ್ಕೊಳ್ಳೋಕೆ ಹೇಳಿ ಪ್ಲೀಸ್. ಸರ್ ಅಲ್ಲ ಸರ್, ಸದನ ಕೊಡ್ರಿ. ಧೀರಜ್ ಮುನಿರಾಜ್ ಅಧ್ಯಕ್ಷ, ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ, ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳೀಗ, ಆಯ್ತು ಕೂತ್ಕೊಳ್ಳೀಗ. ನೀವು ಅಧ್ಯಕ್ಷ, ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ದೇವರಾಜ್ ಮುನಿರಾಜ್ ಆರೋಗ್ಯ ಅಧ್ಯಕ್ಷ, ನಿಮ್ಮ ಪೀಠದಿಂದ ಸ್ಪಷ್ಟವಾದ ಆದೇಶ ಹೊರಬರಲೇಬೇಕು. ಸನ್ಮಾನ್ಯ ಅಧ್ಯಕ್ಷ, ಈ ರೀತಿಯ ದುರ್ನಡತೆ ನಡೆದಾಗ ನಿಮ್ಮ ಪೀಠದಿಂದ ಆದೇಶ ಬರಬೇಕು. ಮುನಿರಾಜ್ ಅವರೇ ಕೂತ್ಕೊಳ್ಳಿ. ಅಧ್ಯಕ್ಷ, ಈ ವರ್ತನೆ ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ ನೋಡಿ, ಬಿಬಿಎಂಪಿಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಇದಕ್ಕೆ ಸ್ಪಷ್ಟ ಇಲ್ಲ ನಿಮ್ಗೇನಾಗಿದೆ? ಆಗಿದೆಪ್ಪ, ನಿಮ್ಗೇನಾಗಿದೆ? ಇದು ಆಯ್ತು. ಸರ್ ಕುತ್ಕೊಳ್ಳಿ ಸರ್. ಡಿಸಿಎಂ ಸರ್, ಇವರ ಬಾಲಿಗೆ ಬಂದಿದೆ. ಡಿಕೆ ಸರ್, ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಅಧ್ಯಕ್ಷ, ಈ ದುರ್ವರ್ತನೆಗೆ ಸಭ್ಯತೆ ನಡ್ಕೊಳ್ಳೋ ರೀತಿನೇ ಇದು. ಏನ್ ಬೀದಿ ರಕ್ಷಣೆ ಮಾಡ್ತಾ ಇದ್ದಾರಾ? ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಆಯ್ತು, ಇಲ್ಲೇ ಮಾಡ್ತೀನಿ. ನೀವು ನಿಂತ್ಕೊಂಡು ಒಂದ್ ಸೆಕೆಂಡ್ ಯಾರು ಬಿಟ್ಟಿದ್ದಾರೆ? ಉತ್ತರ ಸಿಕ್ಕಿಲ್ಲ. ಒಂದ್ ಸೆಕೆಂಡ್ ನಿಮ್ಮ ಪೀಠದಿಂದ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ನಿಮ್ಮಿಂದ ರೂಲಿಂಗ್ ಬರಲೇಬೇಕು. ವಿಷಯಗಳನ್ನ ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ಏನೆಲ್ಲ ಮಾಡಿದ್ದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ. ಮುಂದಿನ ವಿಷಯಕ್ಕೆ ಹೋಗಿ.